ಚತುರ್ದಶಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ KGF ನಗರಸಭೆ ವ್ಯಾಪ್ತಿಯಲ್ಲಿ 23 ವಾರ್ಡ್ಗಳಲ್ಲಿ ಸಾರ್ವಜನಿಕರು ಆಚರಣೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ನಗರಸಭೆಯಿಂದ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದೇವೆ. ನಮ್ಮ ಜೊತೆ ಪೊಲೀಸ್ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಮತ್ತು ವಿದ್ಯುತ್ ಇಲಾಖೆಯವರು ಕೂಡ ಕೈ ಜೋಡಿಸಿದ್ದಾರೆ. ಈಗಾಗಲೇ ಗಣಪತಿಗಳ ವಿಸರ್ಜನೆಗೆ ನಾವು ಪಾರಂಡಳ್ಳಿ ಕೆರೆಯನ್ನು ಗುರುತಿಸಿ ಅದನ್ನು ಅಚ್ಚುಕಟ್ಟು ಮಾಡ್ತಾಯಿದ್ವಿ. ಅಲ್ಲಿ ಬ್ಯಾರಿಕೇಡು, ದೀಪದ ವ್ಯವಸ್ಥೆ ಮತ್ತು ತೆಪ್ಪ ಬೋಟ್ ಥರ ಏನು ಅವಘಡಗಳು ಸಂಭವಿಸ್ತಾ ಇರೋ ಥರ ನಾವು ಮುಂಜಾಗ್ರತೆಯನ್ನು ವಹಿಸಿದ್ದೇವೆ. ಮತ್ತು ಮೆರವಣಿಗೆಯನ್ನು ನಾವು ಅಲ್ಲಿ ಏನು ತಾಲೂಕು ಪಂಚಾಯಿತಿ ಇದೆಯಾ ಆ ತಾಲೂಕು ಪಂಚಾಯಿತಿಗೆ ಮೆರವಣಿಗೆ ಎಂಡಾಗ್ತದೆ. ಗಣಪತಿ ವಿಸರ್ಜನೆ ವೇಳೆಯಲ್ಲಿ ಕೇವಲ 3 ರಿಂದ 5 ಜನಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ತೇವೆ. ಬೇರೆಯವ್ರಿಗೆ ಎಲ್ಲರಿಗೂ ಅವಕಾಶ ಮಾಡಿಕೊಡೋದಿಲ್ಲ. ಇದಕ್ಕೆ ಸಾರ್ವಜನಿಕರು ಎಲ್ಲ ರೀತಿಯಲ್ಲಿ ಸಹಕರಿಸಬೇಕು. ಅತಿ ಮುಖ್ಯವಾಗಿ POP ಗಣಪತಿ ಮತ್ತು ರಾಸಾಯನಿಕ ಬಣ್ಣದ ಗಣಪತಿಗಳನ್ನು ನಿಷೇಧ ಮಾಡಿದ್ದೀವಿ. ದಯವಿಟ್ಟು ಸಾರ್ವಜನಿಕರು ಸಹಕರಿಸಬೇಕು. ಮಾರಾಟ ಮಾಡುವುದಾಗಲಿ ಕೊಳ್ಳುವುದಾಗಲಿ ನಿಷೇಧಿಸಲಾಗಿದೆ. ಪರಿಸರ ಸ್ನೇಹಿ ಮಣ್ಣಿನಿಂದ ಮಾಡಿರತಕ್ಕಂಥ ಗಣಪತಿಗಳನ್ನು ಉಪಯೋಗಿಸಿ ನಗರದ ಒಂದು ಸ್ವಚ್ಛತೆ ಮತ್ತು ಸೌಂದರ್ಯ ಮತ್ತು ಆರೋಗ್ಯವನ್ನು ಕಾಪಾಡಬೇಕಾಗಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಸೊ ಸ್ಟ್ಯಾಚ್ಯೂ ಇಡಬೇಕಂದ್ರೆ ಎಲ್ಲಿ ಪರ್ಮಿಷನ್ ತಗೋಬೇಕು, ಯಾರ ಹತ್ರ ತಗೋಬೇಕು, ಏನು ಅದಕ್ಕೆ? ಗಣಪತಿ ಸ್ಟ್ಯಾಚ್ಯೂನ ಪ್ರತಿಷ್ಠಾಪನೆ ಮಾಡಲಿಕ್ಕೆ 3 ಇಲಾಖೆಯಿಂದ ಪರ್ಮಿಷನ್ ತಗೋಬೇಕಾಗುತ್ತೆ. ಅದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಏಕಗವ ಸಿಂಗಲ್ ವಿಂಡೋ ಅಂತೇಳಿ ತಾಲೂಕು ಕಚೇರಿಯಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಅದರಲ್ಲಿ 3 ಇಲಾಖೆಯವರು ಕೂಡ ಅಲ್ಲೇ ಇರ್ತಾರೆ. ಅಲ್ಲಿ ಅರ್ಜಿ ಕೊಟ್ಟರೆ ಅಲ್ಲೇ ಅನುಮತಿ ಸಿಗುತ್ತೆ. 3 ಇಲಾಖೆಗೂ ಪರದಾಡ್ತಕ್ಕಂಥ ಪರಿಸ್ಥಿತಿ ಇರೋದಿಲ್ಲ. ಇವತ್ತಿಂದಲೇ ಅರ್ಜಿ ಸಲ್ಲಿಸ್ಬೋದು. ಈಗಾಗಲೇ ನಗರಸಭೆಯಿಂದ ತಂಗ ಪರಿಶೀಲನಾ ಅವರ ಅಧಿಕಾರಿಯಿಂದ ನಾವು ಅಲ್ಲಿಗೆ ನಿಯೋಜನೆ ಮಾಡಿದ್ದೀವಿ. ಅದೇ ರೀತಿ ಬೆಸ್ಕಾಮಿಂದನೂ ಪೊಲೀಸ್ ಅವರ ಕಡೆಯಿಂದನೂ ಮಾಡಿರ್ತಾರೆ. ನಾಳೆಯಿಂದ ತಗೋಬೋದು. ಇವತ್ತು ಕೂಡ ಅರ್ಜಿ ಕೊಡ್ಬೋದು. ಎಲ್ಲೆಲ್ಲಿ ಇಡಬೇಕಂತ ಏನಾದರೂ ನಿಮಗೆ ಇದಿರುತ್ತೆ ಸರ್? ನಿಮಗೆ ಅದನ್ನು ಕಮಿಟಿ ಅಲ್ಲಿ ಪರಿಶೀಲನೆ ಮಾಡುತ್ತೆ. ಪೊಲೀಸು ಮತ್ತು ನಮ್ಮ ಸಿಬ್ಬಂದಿ, ಬೆಸ್ಕಾಂ ಸಿಬ್ಬಂದಿ ಏನು ಸಿಂಗಲ್ ವಿಂಡೋ ಮಾಡಿದ್ದೀವಿ ಅಲ್ಲಿ ಪರಿಶೀಲನೆ ಮಾಡಿ ಅನುಮತಿ ಕೊಡ್ತಾರೆ. ಅದಕ್ಕೇನಾದ್ರು ಫೀಸ್ ಕಟ್ಟಬೇಕಾ, ಏನಾದರೂ ಇರುತ್ತೆ ಸರ್? ಮುನ್ಸಿಪಾಲಿಟಿ ಫೀಸ್ ಸ್ಟ್ರಕ್ಚರ್ ಎಲ್ಲ ಬೆಳಿಗ್ಗೆ ಗೊತ್ತಾಗುತ್ತೆ. ಇವಾಗ ಅಲ್ಲಿ ಪಾರಂಡಳ್ಳಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಲ್ಲಿ ಏನು ಈಗಾಗಲೇ ಸ್ವಲ್ಪ ಹೂಳಿದೆ, ಆ ಹೂಳು ಕೂಡ ಎತ್ತುತ್ತೀವಿ. ತೆಪ್ಪ ವ್ಯವಸ್ಥೆ ಮಾಡ್ತೀವಿ ಅದು ವಿಸರ್ಜನೆ ಮಾಡೋದಕ್ಕೆ. ಮತ್ತು JCB ಅಲ್ಲೇ ಇರ್ತದೆ ವಿಸರ್ಜನೆ ವೇಳೆಯಲ್ಲಿ. ಮತ್ತು ಬ್ಯಾರಿಕೇಡ್ ಇರ್ತದೆ, ದೀಪದ ವ್ಯವಸ್ಥೆ ಇರ್ತದೆ, ಪೊಲೀಸ್ ಭದ್ರತೆ ಇರ್ತದೆ. ಮತ್ತು ನಮ್ಮಲ್ಲಿ ಈಜು ಬರ್ತಕ್ಕಂಥ ಕೆಲವು ಸಿಬ್ಬಂದಿನೂ ಕೂಡ ಅಲ್ಲಿ ನಿಯೋಜನೆ ಮಾಡಿರ್ತೀವಿ. ಒಟ್ಟು ಮತ್ತು ಸಾರ್ವಜನಿಕರಿಗೆ ಏನು ಹೇಳಕ್ಕೆ ವ್ಯವಸ್ಥೆ ಸರ್? ಸಾರ್ವಜನಿಕರಿಗೆ ಮುಖ್ಯವಾಗಿ ನಗರಸಭೆಯೊಂದಿಗೆ ಸಹಕಾರ ಕೊಡಿ. ಪರಿಸರ ಸ್ನೇಹಿ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡಿ POP ಗಣಪತಿಗಳನ್ನು ಯಾರು ಕೊಂಡ್ಕೊಳ್ಳೋದಾಗಲಿ ಮಾರಾಟ ಮಾಡೋದಾಗಲಿ ಮಾಡಬಾರ್ದು ಅಂತೇಳಿ ಕೋರ್ಕೊಳ್ತೇನೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.